first sparks on quiet streets, two hearts finding where to meet. Life pulled us apart, left me talking to ರಾಯ್ರೆ ಎದ್ದೇಳು ವೀರ. if I called you tonight ಇನ್ನು ಎಷ್ಟೊತ್ತು ನಿಮಗಾಗಿ ಕಾಯುವುದು ನಾವು? or have we both moved on to different names. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ. ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಯಾನಂದ್. ಫ್ರೆಂಡ್ಸ್, ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಎಸ್, ಒಂದು ಸ್ಪೆಷಲ್ ವಿಡಿಯೋನ ನಾನು ನಿಮ್ಮ ಮುಂದೆ ಇವತ್ತು ತಂದಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಮಗ 6 ತಿಂಗಳಿದ್ದಾಗ, ಅಂದರೆ ಅವ್ನಿಗೆ 6 ತಿಂಗಳು ಕಂಪ್ಲೀಟ್ ಆದಂಥ ಸಂದರ್ಭದಲ್ಲಿ ಏನೊಂದು ಆಫ್ ಬರ್ತ್ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ದಿನದ ಫಸ್ಟ್ ಪಾರ್ಟ್ ವಿಡಿಯೋ ಅಂತ ನೀವು ಅನ್ಕೋಬೋದು. ನೆಕ್ಸ್ಟ್ ಪಾರ್ಟ್ ಏನು ಅಂತ ಕಡೆಯಲ್ಲಿ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ಹೇಳಬೇಕಾದ್ರೆ, ನನಗೆ ನನ್ನ ಮಗನಿಗೆ 6 ತಿಂಗಳು ತುಂಬ ಎಲ್ಲ ತಿಂಗಳೂ ಸ್ಪೆಷಲ್ಲೇ, ಬಟ್ 6 ತಿಂಗಳಂತ ಬಂದಾಗ ಅದೊಂದು ವಿಶೇಷವಾಗಿ ಉಳ್ಕೋಬೇಕು, ಮೆಮೊರಬಲ್ ಆಗಿ ಉಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅಫ್ಕೋರ್ಸ್ ನಾವು ಒಂದು ಮಗುಗೆ ಕೇಕ್ ಕಟ್ ಮಾಡೋದು, ಮತ್ತೊಂದು ಸೆಲೆಬ್ರೇಷನ್ ಖಂಡಿತವಾಗ್ಲೂ ಮಾಡ್ತೀವಿ. ಅದೇ ಥರನೇ ಈ ದಿನ ನಾನೇನೋ ಮಾಡಿದ್ದೆ ಅಂತ ಅನ್ನೋದಕ್ಕೆ ನನಗೊಂದು ತೃಪ್ತಿ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಡಿಸೈಡ್ ಮಾಡಿದ್ದೆ, ನನ್ನ ಮಗನಿಗೆ 6 ತಿಂಗಳಿಗೆ ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಒಂದು ಅಲಂಕಾರವನ್ನು ಮಾಡ್ತೀನಿ. ಆ ರೂಪದಲ್ಲಿ, ಒಂದು ಪುಟ್ಟ ರಾಯರ ರೂಪದಲ್ಲಿ ನನ್ನ ಮಗನ ನಾನು ನೋಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ತುಂಬ ಮೆಂಟಲಿ ಪ್ರಿಪೇರ್ ಆಗಿದ್ದೆ 1 ತಿಂಗಳು ಮುಂಚೆಯಿಂದನೇ. ಅದಕ್ಕೋಸ್ಕರ ಟೈಮು ಬೇಕು, ಅಂದರೆ ಮಗು ಸ್ವಲ್ಪ ಕೂರೋ ಹಾಗೂ ಇರಬೇಕಲ್ವಾ. ಹಾಗಾಗಿ ತುಂಬ ಬೇಗನೂ ಮಾಡೋದು ಯೋಗ್ಯವಾಗಿರಲಿಲ್ಲ. ಬಟ್ 6 ಮಂತು ಪರ್ಫೆಕ್ಟ್ ಟೈಮ್ ಅಂತ ನನಗನ್ನಿಸ್ತು. ಅವ್ರು ಆಗ ತಾನೇ ಕೂರೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ಆ ಕ್ಯೂಟ್ನೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ 6 ತಿಂಗಳಲ್ಲಿ ಮಾಡಿದಾಗ ಅದಕ್ಕೊಂದು ಕಳೆಗಟ್ಟುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಆವಾಗ ಡಿಸೈಡ್ ಮಾಡಿಕೊಂಡೆ. ಈಗ ಮಗುಗೇನೋ ನಾನು ಅಲಂಕಾರ ಮಾಡ್ತೀನಿ, ಪುಟ್ಟ ರಾಯರು ಮಾಡ್ತೀನಿ, ಕರೆಕ್ಟ್. ಬಟ್ ಬೃಂದಾವನ ಇಲ್ಲದೆ ಹೇಗೆ ರಾಯರು ಇರೋ ಅಂಥದ್ದು, ಅಥವಾ ಅವ್ರನ್ನ ಬೃಂದಾವನ ಇಲ್ಲದೆ ಹೇಗೆ ಕಲ್ಪನೆ ಮಾಡ್ಕೊಳ್ಳೋದು ಅನ್ನೋದು ನನಗೆ ಸದಾ ಕಾಡ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ತುಂಬಾ ಆನ್ಲೈನಲ್ಲಿ ಮತ್ತು ಬೇರೆ ವೆಬ್ಸೈಟ್ಗಳಲ್ಲೆಲ್ಲನೂ ಕೂಡ ಬೃಂದಾವನದ ಬ್ಯಾಕ್ ಡ್ರಾಪ್ ಸಿಗತ್ತಾ ಅಥವಾ ಏನು ಎತ್ತ ಸರ್ಚ್ ಮಾಡಿದೆ. ಸಾಕಷ್ಟು ಕಡೆ ಮಾಡಿಸಿರೋರು ನೋಡಿದ್ರೆ ಎಲ್ಲ ಸ್ಟುಡಿಯೋದಲ್ಲಿ ಮಾಡಿಸಿರೋದಿತ್ತು, ಅಥವಾ ಬ್ಯಾಕ್ ಡ್ರಾಪ್ ನೋಡಿದ್ರೆ ಯಾವುದೋ ಒಂದು ಇನ್ಸ್ಟಾ ಪೇಜಲ್ಲಿ ಏನೋ ಇತ್ತು. ನನಗೆ ಇವಾಗ ಆ ಪೇಜ್ ಮರ್ತೋಗಿದೆ ನೇಮು, 6 ತಿಂಗಳು ಕಳೆದಿರೋದ್ರಿಂದ. ಸೊ ಅಲ್ಲೂ ಕೂಡ ತುಂಬ ಕಾಸ್ಟ್ಲಿ ಅನ್ನಿಸ್ತು. ನನಗೆ ಏನು ಮಾಡೋದು ಅಂತ ಗೊತ್ತಾಗಿರಲಿಲ್ಲ. ಬಟ್ ಆ ಟೈಮಲ್ಲಿ ನಾನು ಥಿಂಕ್ ಮಾಡಿದಾಗ, ಯಾಕೆ ನಾನೇ ಮಾಡಬಾರ್ದು ಅಂತಲೂ ಕೂಡ ನಾನು ಯೋಚನೆ ಮಾಡಿದೆ. ಅಂಥ ಒಳ್ಳೆ ಕಲೆನ ಹೊಂದಿರೋ ಅಷ್ಟು ಏನು ಇರೋಳಲ್ಲ ನಾನು. ಬಟ್ ಏನಾದ್ರು ಮಾಡಬೇಕು ಅಂತ ಅಂದಾಗ, ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದರ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ನಾನು ಮಾಡಿರೋ ಕೆಲವು ಕೆಲಸಗಳಲ್ಲಿ ಇದು ಒಂದು. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದರೆ ನನ್ನ ಮಗನಿಗೆ ನಾನು ಸುಮಾರು 3-4 ತಿಂಗಳಿದ್ದಾಗಲೇ ಅನಿಸುತ್ತೆ, ಜುಲೈ ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಅವನ 4ನೇ ತಿಂಗಳಲ್ಲಿ ನಾನು ಕನ್ನಡ ರಾಜ್ಯೋತ್ಸವದ 4 ಅಂದರೆ 3 ತಿಂಗಳಲ್ಲಿ ಅವನಿಗೆ ಕನ್ನಡ ರಾಜ್ಯೋತ್ಸವದ್ದು ಕೂಡ ಥೀಮ್ ಮಾಡಿದ್ದೆ. ಅದನ್ನು ನಾನು ಫಸ್ಟಲ್ಲೇ ಟ್ಯಾಗ್ ಮಾಡಿದ್ದೀನಿ ಇನ್ಸ್ಟಾ ಪೇಜಲ್ಲಿ ನೋಡಿ. ಅದು ಕೂಡ ನಾನು ತುಂಬ ಇಷ್ಟಪಟ್ಟು ಮಾಡಿದಂತಹ ಕೆಲಸ. ಅದು ತುಂಬ ಸಖತ್ತಾಗಿ ಬಂದಿತ್ತು. ಅದ್ರದ್ದು ವಿಡಿಯೋ ಕವರೇಜ್ ನಾನು ಮಾಡ್ಕೊಂಡಿರಲಿಲ್ಲ, ಬರೀ ಬೈಟ್ ತಗೊಂಡಿದ್ದೆ. ಸೊ ಅದನ್ನು ಶಾರ್ಟಾಗಿ ಅಥವಾ ರೀಲಾಗಿ ನಾನು ಅದನ್ನು ಹಾಕಿದ್ದೀನಿ. ಸೊ ಇದನ್ನು ಮಾಡಬೇಕಾದ್ರೂ ಕೂಡ ನಾನು ಅಷ್ಟೇ ಪ್ರೀತಿಯಿಂದ ಮಾಡಿದ್ದೀನಿ. ಸೊ ಅದಕ್ಕೆ ಇದರ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಈ DIYಗೆ ನಾನು ಸುಮಾರು ಬೃಂದಾವನದ ಒರಿಜಿನಲ್ ಫೋಟೋಸು ಮತ್ತು ಬೇರೆ ಬೇರೆ ಫೋಟೋಸು, ಅಥವಾ ನಾನು ಈಸಿಯಾಗಿ ಮಾಡಬೇಕಾದ್ರೆ ಯಾವ ಥರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ನೋದನ್ನೆಲ್ಲ ನೋಡಿ ಸ್ವಲ್ಪ ಸಣ್ಣ ಪುಟ್ಟ ರಿಸರ್ಚೇ ಮಾಡಿನೇ ಒರಿಜಿನಲ್ ಬೃಂದಾವನದ ಲುಕ್ ಹೇಗಿರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಆ್ಯಂಡ್ ಅದು ಔಟ್ಪುಟ್ ನಾವು DIY ಮಾಡಬೇಕಾದ್ರೆ ಅದು ಎಷ್ಟು ಮಟ್ಟಕ್ಕೆ ಕಂಡ್ರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾನು ಇದಕ್ಕೆ ಕಾರ್ಡ್ಬೋರ್ಡ್ ಶೀಟ್ನ, ಬ್ಲ್ಯಾಕ್ ಕಲರ್ ಕಾರ್ಡ್ಬೋರ್ಡ್ ಶೀಟ್ನ, ಅದನ್ನು ಕೂಡ ನಾನು ನಮ್ಮ ಅಮ್ಮನ ಕೈಲೇ ಬೆಂಗಳೂರಿಂದ ತರಿಸ್ಕೊಂಡಿದ್ದೀನಿ. ಯಾಕಂದರೆ ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ಆ್ಯಂಡ್ ನಂಗೆ ತುಂಬ ಏನೋ ಅಷ್ಟು ಗೊತ್ತಿಲ್ಲದೆ ಇರೋ ಕಾರಣದಿಂದ. ಸೊ ಇಲ್ಲಿ ನಾನು ಮೊದಲನೇದಾಗಿ 2 ಕಾರ್ಡ್ಬೋರ್ಡ್ ಶೀಟ್ ಬ್ಲ್ಯಾಕ್ ಕಲರ್ದನ್ನ ಏನು ತರಿಸಿದ್ದೆ, ಅದರಲ್ಲಿ ಫಸ್ಟು ನಾನು ಇವಾಗ ಬೃಂದಾವನದ ಚಿತ್ರ ನೋಡಿಕೊಂಡು ಪೆನ್ಸಿಲಲ್ಲಿ ಬರ್ಕೊಂಡೆ. ನಾನು ನನ್ನ ಸ್ಕೇಲ್ ಬಳಸ್ಕೊಂಡು, ಸ್ಕೇಲ್ ಎಷ್ಟು ಬಳಕೆ ಆಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಬರೀ ಕೈಯಲ್ಲೇ ಆದಷ್ಟು, ನೀವು ಗಮನಿಸ್ತಾ ಇರ್ಬೋದು, ಪೂರ್ತಿ ನಾನು ಕೈಯಲ್ಲೇ ಸ್ಕೇಲ್ನ ತುಂಬ ಕಡಿಮೆ ಬಳಸಿ ಕೈಯಲ್ಲೇ
ಫಸ್ಟು ಪೆನ್ಸಿಲಲ್ಲಿ ಬರ್ಕೊಂಡೆ. ಅದಾದಮೇಲೆ ವೈಟ್ ಪೇಂಟನ್ನು ತೊಗೊಂಡು ನಾನು ಔಟ್ಲೈನ್ಸ್ನ ಬರ್ಕೊತೀನಿ. ಫಸ್ಟು ನೀವು ನೋಡ್ಬೋದು, ಫಸ್ಟು ನಾನು ಉದ್ದನೆಯದಾಗಿ ನಾನು ಒಂದು ಕಾರ್ಡ್ಬೋರ್ಡ್ ಶೀಟ್ನ ಇಟ್ಕೊಂಡು ಮುಕ್ಕಾಲು ಭಾಗದಷ್ಟು ಬರ್ಕೊಂಡಿದ್ದೀನಿ. ಕೆಳಭಾಗ ಏನು ಬರುತ್ತಲ್ಲ ಅದಕ್ಕೆ ಅದು ಸ್ವಲ್ಪ ಅಗಲ ಬರುತ್ತೆ. ಸೊ ಈ ಕಾರ್ಡ್ಬೋರ್ಡ್ ಶೀಟ್ನ ಸ್ಟ್ರೈಟಾಗಿ ಇನ್ನೊಂದು ಇಟ್ಕೊಂಡ್ರೆ ಅದು ಸರಿ ಹೋಗಲ್ಲ ಅಂತ ಅದನ್ನು ಅಡ್ಡವಾಗಿ ನಾನು ಇಟ್ಕೊಂಡು ಅದನ್ನು ಕರೆಕ್ಟ್ ಅದಕ್ಕೆ ಸೂಟ್ ಆಗೋ ರೀತಿಲಿ ಡ್ರಾಯಿಂಗ್ನ ಮಾಡಿಕೊಂಡು ಔಟ್ಲೈನು ಕೂಡ ಬರ್ಕೊಂಡು ಲಾಸ್ಟಲ್ಲಿ ಪೇಂಟಿಂಗು ಕೂಡ ಮಾಡಿಕೊಂಡು ಆಮೇಲೆ ಅದನ್ನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಹಿಂದೆಗಡೆ ಒಂದು ವೈಟ್ ಟ್ರಾನ್ಸ್ಪರೆಂಟ್ ಗಮ್ ಟೇಪ್ನ ಬಳಕೆ ಮಾಡಿಕೊಂಡು ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಕೆಳಗಡೆ ಮಾತ್ರ ಕಟ್ಟೆಗೆ ಏನು ಮಣ್ಣಿಂದು ಬಣ್ಣ ಬರುತ್ತಲ್ಲ ಅದನ್ನು ಮಾತ್ರ ಬ್ರೌನ್ ಕಲರ್ ಪೇಂಟ್ ಮಾಡಿಕೊಂಡೇ ಬಿಟ್ಟರೆ, ಆಮೇಲೆ ಗಂಧದಲ್ಲಿ ಮೇಲ್ಗಡೆ ರಾಯರ್ದು ಅದು ಆ್ಯಕ್ಚುಲಿ ಒರಿಜಿನಲ್ ಇದರಲ್ಲಿ ಕಣ್ಣೆಲ್ಲ ಇರುತ್ತೆ, ಅದನ್ನು ಮಾಡೋಕ್ಕಾಗ್ದೇ ರಾಯರ ಎದೆ ಭಾಗದಲ್ಲಿ ಏನು ಅದು ರೂಪ ಇರುತ್ತಲ್ಲ ಆ ರೀತಿ ಅಲ್ಲ ಹಚ್ಚಿದ್ರು ಕೂಡ ರಾಯರು ಕೂತಿದ್ದಾರೆ ಅನ್ನೋ ಒಂದು ಭಾಸ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬರ್ಕೊಂಡೆ. ಸೊ ಫೈನಲಿ ಇದಿಷ್ಟೇ. ಸೊ ಅದಾದಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡೋದನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಔಟ್ಪುಟ್ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದ ಕೊನೆಯಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಸೊ ನಿಮಗೆ ಇದಿಷ್ಟು ಏನು ಈ ವಿಡಿಯೋ ಇಷ್ಟು ತೋರಿಸಿದ್ದೀನೋ ಇದು ಸಾಧಾರಣವಾಗಿ ಕಣ್ಣಂಚಲ್ಲಿ ನೋಡ್ತಾ ಬೇರೆ ಯಾರೇ ಮಾಡ್ಕೊಳ್ಳೋಕ್ಕೂ ಕೂಡ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ಯಾವುದಾದ್ರೂ ಮಗು ಇದ್ದು ಈ ಥರ ಮಾಡಬೇಕಂತಿದ್ರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ತುಂಬ ದುಂದು ವೆಚ್ಚ ಮಾಡ್ದೇ ತುಂಬ ದಿ ಬೆಸ್ಟ್ ಔಟ್ಪುಟ್ ಬರುತ್ತೆ. ಮತ್ತು ಅದರಿಂದ ನಿಮಗೂ ಕೂಡ ತುಂಬಾ ಖುಷಿ ಸಿಗುತ್ತೆ. ನಾವು ಹೊರಗಡೆಯಿಂದ ಏನಾದರೂ ತಂದು ಅದನ್ನು ಬಳಕೆ ಮಾಡ್ಕೊಂಡು ಏನಾದರೂ ಮಾಡೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಮಾಡಿ ಅದರದ್ದು ಏನಂತಾರೆ ಎಂಡ್ ರಿಸಲ್ಟ್ ನೋಡಿದಾಗ ಸಿಗೋ ಖುಷಿ ಇದೆಯಲ್ಲ ಅದು ಬೇರೆ ಲೆವೆಲ್ ಫ್ರೆಂಡ್ಸ್. ಆ್ಯಂಡ್ ತಂದು ಏನಾದರೂ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಕೈಯಾರೆ ಮಾಡೋದು ಅಂದರೆ ಸಮಯ ಸಂದರ್ಭ ಸಿಕ್ಕಿದಾಗ ನಾವೇ ನಮ್ಮ ಕೈಯಾರ ಮಾಡುವಂಥದ್ದು ಅದು ತುಂಬಾ ಅದ್ಭುತ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ಮೂಲಕ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು. ತುಂಬ ತಾಯಂದ್ರಿಗೆ ತಮ್ಮ ಮಕ್ಕಳನ್ನ ಈ ರೂಪದಲ್ಲಿ ನೋಡಬೇಕಂತಿರುತ್ತೆ. ಆ್ಯಂಡ್ ಇದು ನಂತರನೇ ಅವರು ಕೂಡ ಥಿಂಕ್ ಮಾಡಿರ್ತಾರೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನು ಇದನ್ನು ನಾನು ಡ್ರಾ ಮಾಡಿದ್ದೀನಿ ಅಥವಾ ಬೃಂದಾವನ ರೆಡಿ ಮಾಡಿದ್ದೀನಿ ಅದನ್ನು. ಸೊ ಈ ಒಂದು ಟ್ರಿಕ್ ಅಥವಾ ನಾನು ಯೂಸ್ ಮಾಡಿರೋಂಥ ಮೆಥಡ್ ಯಾರಿಗಾದರೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ಯಾರಾದರೂ ಮಕ್ಕಳಿದ್ರೆ ಅವ್ರ ತಾಯಿ ತಂದೆ ಈ ಥರ ಮಾಡಬೇಕು ಅಂತಿದ್ರೆ ಅವ್ರಿಗೂ ಶೇರ್ ಮಾಡಿ, ಅಥವಾ ನೀವೇ ಮನೇಲಿ ಮಾಡೋದಿದ್ರು ಮಾಡಿ. ಆ್ಯಂಡ್ ಯಾರಿಗೆ ರಾಘವೇಂದ್ರ ಸ್ವಾಮಿಗಳು ಇಷ್ಟ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಖುಷಿ ಪಡ್ತಾರೆ ಅಂತ ಹೇಳ್ತಾ. ಸೊ ಇದಿಷ್ಟ ಆಗಿತ್ತು, ನಾನು DIYನ ಇದಿಷ್ಟು ಮಾಡಿ. ಇದರ ಫೈನಲ್ ಔಟ್ಪುಟ್ಟು ನಿಮಗೆ ವಿಡಿಯೋ ನೋಡ್ತಾ ಅಥವಾ ವಿಡಿಯೋ ಕೊನೆಯಲ್ಲಿ ಖಂಡಿತ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ. ಸೊ ಯಾಕಂದರೆ ಅಷ್ಟು ಎಫರ್ಟ್ ಅಂದರೆ ಆ್ಯಕ್ಚುಲಿ ನಾನು ಎಲ್ಲ ವಿಡಿಯೋದಲ್ಲೂ ನನ್ನದೇ ಆದಂಥ ಒಂದು ಎಫರ್ಟ್ ಇದ್ದು ಮಾಡಿರ್ತೀನಿ. ಬಟ್ ಇದೊಂದು ಸ್ಪೆಷಲ್ ವಿಡಿಯೋ ಅಂತ ಅನ್ಕೊತೀನಿ. ಸೊ ಈ ಎಫರ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಣ್ಣ ತಾಜಿ ಮಾಡಿಸ್ತಾ ಇದೀವಿ ನಾವು. ಏನಾಯ್ತು ಕಣ್ಣಮ್ಮ? ಕನಸು ತಾನೋಡಿ ಬರಲಿ ನಗುವ ಕಂಡು. ಇಲ್ಲಿ ನನ್ನ ಮಗನ ಮುಖ ನೋಡ್ತಾರೆ ನಿಮಗೆ ಗೊತ್ತಾಗ್ತದೆ ಅವ್ನು ತುಂಬ ಅನ್ಕಂಫರ್ಟಬಲ್ ಆಗಿದ್ದಾನೆ. ಅಂದರೆ ಅವನಿಗೆ ನಿದ್ದೆ ಬರೋಂಗಿದೆ. ಸೊ ನಿದ್ದೆ ಮಾಡಿಸ್ಬಿಡೋದ ಇಲ್ಲ ಮಾಡೋದ ಕನ್ಫ್ಯೂಷನ್ ನಮಗೂ ಇತ್ತು. ಕಡೆಗೆ ಅವನು ಅರ್ಧಂಬರ್ಧ ನಿದ್ದೆ ಮಾಡೋಂಗೆ ಇದ್ದ. ಬಟ್ ಮಗುಗೆ ಅಲಂಕಾರ ಮಾಡಬೇಕಾದ್ರೆ ಮಗು ಮಾಡಿದ್ರೆ ಸರಿ ಹೋಗಲ್ಲ ಅಲ್ವಾ. ಸೊ ಮಗು ಸ್ವಲ್ಪ ಎಚ್ಚರವಾಗಿದ್ದಾಗಲೇ ಒಂದು ಅರ್ಧಂಬರ್ಧ ನಿದ್ದೆ ಇದ್ದಂಥ ಟೈಮಲ್ಲಿ ಮಲಗಿಸೋ ರೂಪದಲ್ಲಿ ಮಗುಗೆ ಅಲಂಕಾರ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಬಟ್ ಇದೆಲ್ಲ ಬರೆಯೋದು ತುಂಬ ಕಷ್ಟ ಆಯಿತು ಫ್ರೆಂಡ್ಸ್. ಬಟ್ ನಮ್ಮಮ್ಮನ ಸಪೋರ್ಟಿಂದ ಹೇಗೋ ಅವನು ಎದ್ದಿದ್ದಾಗಲೇ ಮುಖಕ್ಕೆ ಮೈಗೆ ಏನೆಲ್ಲ ಬರಿಬೇಕಾಯಿತು ಅದನ್ನೆಲ್ಲ ನಾನು ಬರೆದೆ. ಆ್ಯಂಡ್ ಇಲ್ಲಿ ನಾನು ಯಾವುದೋ ಮಕ್ಳಿಗೆ ಮಾಡಿರೋದು ಅಥವಾ ಬೇರೆ ಯಾವುದಾದ್ರು ಫೋಟೋಲಿದ್ದದ್ದು ಮಕ್ಕಳದ್ದು ಈ ಥರ ನೋಡಿ ಇನ್ಫ್ಲುಯೆನ್ಸ್ ಆಗಿ ನಾನು ಇದು ಯಾವುದೂ ಮಗುಗೆ ಹಚ್ಚಿಲ್ಲ. ನಾನು ರಾಘವೇಂದ್ರ ಸ್ವಾಮಿಗಳ ಫೋಟೋ ಏನಿರುತ್ತೋ ಅದು ಸುಮಾರು ಫೋಟೋಗಳನ್ನೆಲ್ಲ ಅಬ್ಸರ್ವ್ ಮಾಡಿ ತುಂಬ ಸೂಕ್ಷ್ಮವಾಗಿ ಯಾವ ರೀತಿ ಅವರ ರೂಪಿದೆ ಅನ್ನೋದನ್ನು ಗಮನಿಸ್ಕೊಂಡೇ ಈ ರೀತಿ ಎಲ್ಲ ನಾನು ಬರೆದಿರೋವಂಥದ್ದು. ಆ್ಯಕ್ಚುಲಿ ಅವ್ರಿಗೆ ಎದೆ ಮೇಲೆ ಮತ್ತು ಸ್ವಲ್ಪ ಮೇಗಲ ಹೊಟ್ಟೆ ಮತ್ತು ಕೆಳಗಡೆ ಹೊಟ್ಟೆ ಮೂರೂ ಭಾಗದಲ್ಲೂ ಕೂಡ ಗಂಧ ಇರುತ್ತೆ, ಗಂಧ ಲೇಪನ. ಅದನ್ನು ನಾನು ಅಬ್ಸರ್ವ್ ಮಾಡಿ ಹಾಕಿರುವಂಥದ್ದು. ಆ್ಯಂಡ್ ತೋಳಿಗೆ
ಮತ್ತು ಮುಖದಲ್ಲಿ ಮಧ್ಯದಲ್ಲಿ ಹಣೆಗೆ ಕಪ್ಪೆ ಬರಬೇಕು, ಸೈಡಲ್ಲಿ ಗಂಧ ಬರಬೇಕು, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿನೇ ಅವನು ತುಂಬ ಮುದ್ದಾಗಿ ಕಾಣ್ತಾ ಇದ್ದ. ಸೊ ಪುಟ್ಟ ರಾಯರ ಕಳೆ ಅವನ ಮುಖದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಅಲಂಕಾರ ಮಾಡಾದ್ಮೇಲೆ ಬಟ್ಟೆ ಹಾಕೋಷ್ಟ್ರಲ್ಲಿ ನನ್ನ ಮಗ ನೋಡಿ ಫುಲ್ಲು ನಿದ್ದೆಗೆ ಜಾರ್ಬಿಟ್ಟ. ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ಅದು. ಅವನು ಇನ್ನೂ ಅರ್ಧಂಬರ್ಧ ನಿದ್ದೆಲಿದ್ದಾಗ ಅಲಂಕಾರ ಮಾಡಿದ್ದು. ಮಲ್ಕೊಳ್ಳೋ ಟೈಮಲ್ಲಿ ಬಟ್ಟೆ ಅದು ಅಂದರೆ ಬಟ್ಟೆ ಹಾಕೋ ಟೈಮಲ್ಲಿ ಅವ್ನು ಮಲ್ಕೊಂಡಿದ್ದು ತುಂಬಾ ನಮಗೂ ಅನುಕೂಲ ಆಯಿತು. ಸೊ ನಮ್ಮ ಅಮ್ಮ ಇರಲಿಲ್ಲ ಅಂದರೆ ಸತ್ಯವಾಗ್ಲೂ ಇದೆಲ್ಲ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ನಿಮಗೆ ಗೊತ್ತು, 2 ಮಕ್ಕಳನ್ನ ಇಟ್ಕೊಂಡು ಏನಾದರೂ ಕೆಲಸ ಮಾಡೋದು, ಅದು ಅದರಲ್ಲೂ ಈ ಥರದ ಕೆಲಸ ಎಲ್ಲ ಮಾಡೋದು ಅಂದರೆ ಅದು ಆಗದಿರೋ ಮಾತು. ಇನ್ಫ್ಯಾಕ್ಟ್ ಧ್ರುವ ಇದ್ದಿದ್ರು ಕೂಡ ಇಷ್ಟು ಈಸಿಯಾಗಿ ಮಾಡೋಕ್ಕೆ ಖಂಡಿತ ಆಗ್ತಾ ಇರಲಿಲ್ಲ. ಸೊ ಅವ್ನಿಗೆ ಅಲಂಕಾರ ರೆಡಿ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಅವನಿಗೂ ಫುಲ್ ನಿದ್ದೆ ಬಂದಿತ್ತು. ಅದಾದಮೇಲೆ ಅವನು ನಿದ್ದೆ ಮಾಡಿಸಿ ಅವನಿಗೆ ಕಾಯ್ಕೊಂಡು ಕೂತಿದ್ದು ಒಂದು ಇದೆಯಲ್ಲ, ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ಬೃಂದಾವನದ ಔಟ್ಪುಟ್ ಈ ಥರ ಇತ್ತು. ನಮ್ಮಮ್ಮ ಅಲ್ಲಿ ಅವನಿಗೆ ರೆಡಿ ಮಾಡಿಸೋ ಬಟ್ಟೆ ಹಾಕಿ ರೆಡಿ ಮಾಡಿಸೋ ಅಷ್ಟರಲ್ಲಿ ನಾನು ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿ ಬಂದೆ. ಸೊ ನೀವು ಈ ಗ್ರೀನ್ದು ಏನು ನೋಡ್ತಿದ್ರೆ ಬ್ಯಾಕ್ ಡ್ರಾಪು, ಇದು ನಾನು ಸೀಮಂತದಲ್ಲಿ ನೋಡಿರ್ತೀರ, ಆವಾಗ ನಾನು ಪರ್ಚೇಸ್ ಮಾಡಿದ್ದು. ಸೊ ಅದನ್ನು ಹಿಂದೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅದು ಹಾಕಿ ಅದ್ರ ಮೇಲ್ಗಡೆ ನಾನು ರೆಡಿ ಮಾಡಿರೋಂಥ ಏನು ಬ್ಯಾಕ್ ಡ್ರಾಪ್ ಇತ್ತು ಬೃಂದಾವನ, ಅದಕ್ಕೆ ಡಬಲ್ ಪ್ಲಾಸ್ಟರ್ ಹಾಕಿ ಅದಕ್ಕೆ ಸ್ಟಿಕ್ ಮಾಡಿ ಅಂಟಿಸಿರೋ ಅಂಥದ್ದು. ತುಂಬ ಸೂಕ್ಷ್ಮವಾಗಿತ್ತು. ಅದನ್ನು ಒಂದು ಫೋಟೋಶೂಟ್ ಮುಗಿಸ್ಕೊಳ್ಳೋವರೆಗೂ ಕೂಡ ನಾನು ತುಂಬ ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಯಿತು ಆ್ಯಂಡ್ ಮಾಡಿದೆ ಕೂಡ. ಸೊ ಔಟ್ಪುಟ್ ನೋಡ್ತಾ ಇದ್ದೀರಲ್ಲ, ಈ ಚಿತ್ರ ನೀವು ನೋಡಿಕೊಂಡ್ರೆ ನೀವು ಕೂಡ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಸೊ ಯಾರಾದರೂ ಮಾಡಬೇಕು ಅಂತಂದರೆ ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬ ಚೆನ್ನಾಗಿ ಒರಿಜಿನಲಾಗೆ ಕಾಣ್ತಿತ್ತು. ಸಾಕಷ್ಟು ಜನ ನನಗೆ ಕೇಳಿದ್ರು ಕೂಡ ನಾನು ಈ ವಿಡಿಯೋನ ಹಾಕಿದಾಗ ನನ್ನ ವಾಟ್ಸಪ್ಪಲ್ಲಿ ಎಲ್ಲಿಂದ ಸಿಕ್ತು ಬ್ಯಾಕ್ ಡ್ರಾಪ್ ಅಂತ. ನಾನು ಅವ್ರಿಗೆ ಆಮೇಲೆ ಹೇಳಿದ್ದು ಅದು DIY ನಾನೇ ಮಾಡಿರೋದು ಅಂತ. ಸೊ ಕೇಳಿದಾಗ ಅವ್ರಿಗೂ ಕೂಡ ಆಶ್ಚರ್ಯ ಆಯಿತು. ಸೊ ಈ ವಿಡಿಯೋ ನೋಡಿದಾಗ ಅವ್ರಿಗೂ ಕೂಡ ನಂಬಿಕೆ ಬಂದಿರುತ್ತೆ ಆ್ಯಂಡ್ ಖುಷಿ ಪಟ್ಟಿರ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡೇ ಕೇಳಿದ್ಲು ಎಲ್ಲಿದ್ದು ಅದು ಅಂತ. ಸೊ ದಿಸ್ ಇಸ್ ದ ರಿಸಲ್ಟ್. ಆ್ಯಂಡ್ ಬೃಂದಾವನ ರೆಡಿ ಆದಮೇಲೆ ರಾಯರು ನೋಡಲೇಬೇಕಲ್ಲ. ನೋಡಿ ನನ್ನ ಪುಟ್ಟ ರಾಯರು ಎಷ್ಟು ಮುದ್ದಾಗಿ ಕಾಣ್ತಿದ್ರು. ಯಾರ್ಯಾರು ನೋಡ್ತಿದ್ದೀರಾ ಅಲ್ಲಿಂದನೇ ದೃಷ್ಟಿ ತೆಗೆದುಬಿಡಿ. ಆ್ಯಂಡ್ ಈ ಸ್ಮೈಲ್ಗಂತೂ ನೀವೆಲ್ಲರದ್ದು ಲೈಕ್ ಬೀಳಲೇಬೇಕು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನಲ್ಲ. ನನಗಂತೂ ಎಷ್ಟು ಸತಿ ತಾಯಿ ಕಣ್ಣೇ ಬೀಳತ್ತೆ ಅಂತಾರೆ, ಬಟ್ ಒಳ್ಳೆ ಕಣ್ಣಲ್ವಾ, ದೃಷ್ಟಿ ಆಗಲ್ಲ ನನ್ನ ಮಗನಿಗೆ. ಸೊ ನೀವು ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರೋ ಅಲ್ಲಿಂದನೇ ದೃಷ್ಟಿ ತೆಗೆದುಬಿಡಿ ಅಂತ ಹೇಳ್ತಾ. ಆ್ಯಂಡ್ ಅವ್ನು ತುಂಬ ಚೆನ್ನಾಗಿ ಕಾಣ್ತಿದ್ದೆ. ನನಗೂ ಎಷ್ಟೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಅವ್ನು ಮಲಗೋವರೆಗೂ, ಮಲಗಿಂದ ಎದ್ದೇಳೋವರೆಗೂ ಕಾಯಲೇಬೇಕಾಯಿತು. ಸೊ ಈ ಥರ ಕೂತ್ಕೊಂಡು ನಾವು ಕಾಯ್ತಾ ಇದ್ವಿ ಆ್ಯಂಡ್ ಅವನ್ನ ನೋಡ್ತಾ ನಮಗೂ ತುಂಬಾ ಖುಷಿ ಆಗ್ತಾ ಇತ್ತು. ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ನೋಡಿ ನಮ್ಮ ಪುಟ್ಟರಾಯರು. ಮಗು ಅರ್ಧಂಬರ್ಧ ನಿದ್ದೆಯಿಂದ ಎದ್ಬಿಟ್ರು ಕೂಡ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹಾಳಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ನಿದ್ದೆ ಮಾಡ್ತಾರೋ ಮಾಡಲಿ ಅಂತ ಕಾಯ್ತಿದ್ವಿ. ಸೊ ಮಗು ಪೂರ್ತಿ ಮಲಗೋವರೆಗೂ ಬೇರೆ ಕೆಲಸನೆಲ್ಲ ಬದಿಗಿಟ್ಟು ಮಗುದು ಅಲಂಕಾರ ಹಾಳಾಗಬಾರ್ದು ಅಥವಾ DIYಗೆ ರೆಡಿ ಮಾಡ್ಕೊಂಡಿದ್ದು ಅಲ್ಲಿ ಬ್ಯಾಕ್ ಡ್ರಾಪ್ ರೆಡಿ ಏನು ಮಾಡಬೇಕಿತ್ತು ಅದೆಲ್ಲ ಮಾಡಿಕೊಂಡು ಅವ್ರು ಎದ್ದೋಳೋದು ಅಷ್ಟೇ ಬಾಕಿ ಇತ್ತು, ಅದಕ್ಕಷ್ಟೇ ಕಾಯ್ಕೊಂಡು ಕೂತಿದ್ದು. ಕಡೆಗೆ ಅವ್ರ ಜೊತೆ ಮಲಗಿರೋರ ಜೊತೆನೇ ರಾಯರ ಜೊತೆ ಮಾತಾಡ್ತಾ ಇರೋ ಥರ ಮಾತಾಡ್ಕೊಂಡು ಕೂತ್ಬಿಟ್ಟಿದ್ವಿ ನಾನು ನಮ್ಮಮ್ಮ. ರಾಯ್ರೆ ಏನ್ರಿ ನೀವು ಹಿಂಗೆ ಎಷ್ಟೊತ್ತ ಹಿಡ್ಕ ಕೂತ್ಕೊಳ್ಳೋದು? ರಾಯ್ರೆ ರಾಯ್ರೆ ಎದ್ದೇಳುವಿರಾ? ಇನ್ನು ಎಷ್ಟೊತ್ತು ನಿಮಗೆ ಕಾಯುವುದು ನಾವು? ಹಲ್ಲು ಗಿಂಜುವುದು ಯಾವಾಗ ನೀವು? ಅಯ್ಯೋ ಶಿವನ, ಅರ್ಧ ನಿದ್ದೆಲ್ಲ ಅಲ್ಲಿ ಗಿಂಜಲ್ಲ. ಹಾಂ ಅಯ್ಯಪ್ಪ, ನಮ್ಗೆ ಗಿಂಜಿಸ್ತಾನೆ. ಮಗು ಹೀಗೆ ಸುಮಾರು ಹೊತ್ತು ಒಳ್ಳೆ ನಿದ್ದೆ ಮಾಡಿ ಎದ್ದಾದ್ಮೇಲೆ ನಮ್ಮ ಟರ್ನ್ ಬಂತು. ಅದೇ ಏನಪ್ಪ ಅಂದರೆ ಫೋಟೋಶೂಟು. ಸೊ ಅದನ್ನು ಕೂಡ ನನ್ನ ಮಗ ತುಂಬ ಕೋಆಪ್ರೇಟಿವ್ ಆಗಿ ನಾನು ಹಾಕಿದ ಎಫರ್ಟ್ಗೆಲ್ಲ ತಕ್ಕಂತೆ ಒಳ್ಳೊಳ್ಳೆ ಫೋಟೋ ಪೋಸಸ್ ಕೊಟ್ಟ. ವಿಡಿಯೋಗೂ ಚೆನ್ನಾಗಿ ಬಂತು. ಸೊ ಹೀಗಿತ್ತು. ಫಸ್ಟು ಅವ್ರನ್ನ ಕೂರಿಸ್ಬೇಕಾದ್ರೆ ಅವ್ನು ಅರ್ಧ ನಿದ್ದೆಲಿ ಆಗ್ತಾನೆ ನಿದ್ದೆಯಿಂದ ಎದ್ದು ಬಂದಿದ್ದರಿಂದ ಆ ಕ್ಯೂಟ್ನೆಸ್ ಎಲ್ಲ ಇನ್ನೂ ಚೆನ್ನಾಗಿತ್ತು. ಆ್ಯಂಡ್ ಮಗು ಈಗಷ್ಟೇ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿಂದ ಅಷ್ಟೊಂದೆಲ್ಲ ಸ್ಟ್ರೆಂತ್ ಮಗುಗೆ ಪೂರ್ತಿ ಇರಲಿಲ್ಲ. ಇನ್ನೊಂದು 2 ಡೇಸ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಬಟ್
ಇರೋದ್ರಲ್ಲೇ ಓಕೆ. ಬಟ್ ಹಿಂದೆಗಡೆ ನಾವು ಪಿಲ್ಲೋನ ಸಪೋರ್ಟ್ ಆಗಿ ಕೊಟ್ಟಿದ್ವಿ ಕೂಡ ಅವನಿಗೆ. ಅಂದರೆ ಅವ್ನು ಕೂರ್ತಾನೆ, ಬಟ್ ಸೈಡಿಗೆ ವಾಲ್ದಾಗ ಏನಾದ್ರು ಬಿದ್ದರೆ ಪೆಟ್ಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ಎಷ್ಟು ಸರ್ಕಸ್ ಮಾಡಿದ್ದೀವಿ ಶೂಟ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಈ ಪ್ರಯತ್ನದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಕಂಡು ಬಂದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಆ್ಯಂಡ್ ಯಾರ್ಯಾರಿಗೆಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇಷ್ಟ ಇದ್ದಾರೆ, ಭಕ್ತಿ ಇದೆ, ಅವರು ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ನೋಡಿ ಖುಷಿ ಪಡಲಿ ಅಂತ ಹೇಳ್ತಾ, ನೀವೇನಾದ್ರು ಮನೇಲಿ ಪ್ರಯತ್ನ ಮಾಡ್ತೀರಾ ಮಗುಗೆ DIY ಮಾಡಬೇಕು ಅಂತಿದ್ರೆ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ನಾನಿಲ್ಲಿ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದಾಗೆ ನನಗೆ ನೆಕ್ಸ್ಟ್ ವಿಡಿಯೋ ನನ್ನ ಮಗನ 6 ಮಂತ್ ಬರ್ಡೇನ ನಾನು ಯಾವ ರೀತಿ ಮಾಡಿದೆ ಅಂತ, ಅದಕ್ಕೆ ನಾನು ಮನೇಲೇ ಫ್ರೆಶ್ ಫ್ರೂಟ್ ಕೇಕ್ನ ರೆಡಿ ಮಾಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲೇ ಕೊನೆ ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ರಾಘವೇಂದ್ರ ಸ್ವಾಮಿಗಳು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ, ಅವರ ಅನುಗ್ರಹ ನಿಮ್ಗೆಲ್ಲರಲ್ಲೂ ಇರಲಿ ಅಂತ ಹೇಳ್ತಾ, ಈವರೆಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಆ್ಯಂಡ್ ಯಾರ್ಯಾರೆಲ್ಲ ನೋಡಿದ್ರೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಬಾಯ್. We were sparks on